106 ವರ್ಷದ ಬಿಲ್ಡಿಂಗ್ ಇದು. ಉದ್ದಾನ ಶಿವಯೋಗಿಗಳು ಕಟ್ಟಿದಂಥ ಒಂದು ಕಟ್ಟಡ ಇದು. ಅಕ್ಷರ ಕಲಿತವನು ರಾಕ್ಷಸನಾಗಬಾರದು. ಅಕ್ಷರಾಹ ವಿಪರೀತಾ ಚೇತ್ ರಾಕ್ಷಸ ಭವತಿ ಅಂತ. ಜಾತಿ ಮತ ವರ್ಗಗಳ ಭೇದಗಳಿಲ್ಲದೆ ವೇದ ಮತ್ತು ಸಂಸ್ಕೃತಗಳನ್ನು ಎಲ್ಲರಿಗೂ ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಸೋಯಂವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭು. ದೇವನೊಬ್ಬ ನಾಮ ಹಲವು. ವಿಶೇಷವಾಗಿ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ಕೂಡ ಕೊನೆಯ ಪ್ರಯತ್ನವನ್ನ ದೇವರಿಗೆ ಬಿಡ್ತಾರೆ. ವಿದ್ಯಾ ವಿನಯವನ್ನು ಕೊಡುವಂತಾಗಬೇಕು ಅಂತಾದಾಗ ಆಧ್ಯಾತ್ಮಿಕ ತಳಹದಿ ಬೇಕೇ ಬೇಕು. ಸ್ನೇಹಿತರೆ, ಸಿದ್ಧಗಂಗಾ ಮಠದ ಟೂರ್ ನೋಡ್ತಾ ಇರೋ ನಿಮಗೆ ಮತ್ತೆ ಸ್ವಾಗತ ಕೋರ್ತಾ, ಇಲ್ಲಿ ಶಿಕ್ಷಣ ವ್ಯವಸ್ಥೆ ಅದರಲ್ಲೂ ಸಂಸ್ಕೃತ ಪಾಠಶಾಲೆ ಹೇಗೆ ನಡೆಯುತ್ತೆ, ಯಾವುದೇ ಭೇದ ಭಾವ ಇಲ್ಲದೆ ಸಂಸ್ಕೃತ ಕಲಿಸ್ತಿರೋದು ಹೇಗೆ ಅನ್ನೋದು ನೋಡೋಣ. ಈ ಸಂಸ್ಕೃತ ಪಾಠಶಾಲೆ ವಿಡಿಯೋಗೆ ನಿಮಗೆ ಸ್ವಾಗತ. ಬನ್ನಿ ಸರ್, ಇದು ನಮ್ಮ ಪರಮ ಪೂಜ್ಯ ಉದ್ದಾನ ಶಿವಯೋಗಿಗಳು, ಪರಮ ಪೂಜ್ಯ ಶಿವಕುಮಾರ ಶಿವಯೋಗಿಗಳ ಗುರುಗಳು ಕಟ್ಟಿರ್ತಕ್ಕಂಥ ಆಗಿನ ಸಂಸ್ಕೃತ ಪಾಠಶಾಲೆ 1917ನೇ ಇಸ್ವಿನಲ್ಲಿ ಕಟ್ಟಿರ್ತಕ್ಕಂಥದ್ದು. ಸರ್ 106 ವರ್ಷ ಆಯಿತು. 106 ವರ್ಷದ ಬಿಲ್ಡಿಂಗ್ ಇದು. ನೋಡಿ, ಇವತ್ತು ಕಟ್ಟಿದ ಬಿಲ್ಡಿಂಗ್ ಆಗಿದೆ ಸರ್. ಬಿಲ್ಡಿಂಗ್ 106 ವರ್ಷದ್ದು? ಹೌದು, 106 ವರ್ಷದ ಬಿಲ್ಡಿಂಗ್ ಇದು. ಉದ್ದಾನ ಶಿವಯೋಗಿಗಳು ಕಟ್ಟಿದಂಥ ಒಂದು ಕಟ್ಟಡ ಇದು, ಸಂಸ್ಕೃತ ಪಾಠಶಾಲೆ. ಅಲ್ಲ, ಈಗ ಒಟ್ಟು ಮಠದಂಡ್ರಿಗೆ ಎಷ್ಟು ಸ್ಕೂಲ್ಗಳಿದ್ದಾವೆ ಸರ್? ಈಗ ನಮ್ಮವು ಟೋಟಲಿ 160 ಬರ್ತದೆ ಟೋಟಲಿ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮಿಡ್ಲಿ ಸ್ಕೂಲು, ಸಂಸ್ಕೃತ ಪಾಠಶಾಲೆ, ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜು, ಫಾರ್ಮಸಿ ಕಾಲೇಜು ಎಲ್ಲ ಟೋಟಲಿ 160 ಸಂಸ್ಥೆಗಳು. 160 ಸಂಸ್ಥೆ ಬರ್ತದೆ. ಈಗ 1ನೇ ತರಗತಿಯಿಂದ ಇಂಜಿನಿಯರಿಂಗು ಮೆಡಿಕಲ್ ಎಲ್ಲ ಇದೆಯಲ್ಲ, ಹೈಸ್ಕೂಲೇ 61ನೇ ಸ್ಕೂಲ್ ಬರ್ತದೆ ಈಗ ನಮ್ಮದು. ಓಂ ಸಹಸ್ರ ಶ್ರೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭಮಿಂ ವಿಶ್ವತರತ್ವಾ ಅತ್ಯತ್ರಿಷ್ಟ ದಶಾಂಗುಲಂ ಪರಶಯೇ ವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತ್ತಾಮೃತತ್ವಶೇಷಾನಃ ಯದನ್ನೇನ ತಿರೋಹತೆ ಏತಾವಾನಸ್ಯ ಮಹಿಮಾ. ಸುರೇಶ KS. ನಾವು 12 ವರ್ಷದಿಂದ ಸಂಸ್ಕೃತ ಶಿಕ್ಷಕರಾಗಿದ್ದು. ಬೆಳಿಗ್ಗೆ 6:45ಕ್ಕೆ ಇಲ್ಲಿಗೆ ಸಂಸ್ಕೃತ ಶಾಲೆಗೆ ಬರ್ತಾರೆ. ಇಲ್ಲಿ ಸಂಸ್ಕೃತನ 10,000 ವಿದ್ಯಾರ್ಥಿಗಳು ಸಹ ಎಲ್ಲ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಕಲಿಬೇಕಾಗಿದೆ. ಸ್ವಾಮೀಜಿಯವರು ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಸ್ಕೃತದ ಜೊತೆಯಲ್ಲಿ ಇಲ್ಲಿ ವಿದ್ಯೆ ಮತ್ತು ಸಂಸ್ಕಾರವನ್ನು ತುಂಬ ಚೆನ್ನಾಗಿ ಎಲ್ಲ ಶ್ಲೋಕಗಳ ಮೂಲಕ ಅವರ ಜೀವನದಲ್ಲಿ ಏನೇನು ಅಳವಡಿಸ್ಕೊಳ್ಬೇಕೋ ಅದಕ್ಕೆಲ್ಲ ರೀತಿಯಲ್ಲಿ ಇಲ್ಲಿ ಶ್ಲೋಕಗಳನ್ನು ಹೇಳ್ಕೊಡ್ತಾರೆ. ಶಿಕ್ಷಕರು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳ ಮತ್ತು ಸಂಸ್ಕಾರ ಅವರ ಜೀವನದ ಉದ್ಧಾರಕ್ಕೋಸ್ಕರ ಸಂಸ್ಕೃತವನ್ನು ಪಾಠ ಮಾಡ್ತಾರೆ. ಇಲ್ಲಿ 6:45ರಿಂದ 10 ಗಂಟೆಯವರೆಗೂ ಸಂಸ್ಕೃತ ಶಾಲೆ ನಡೆಯುತ್ತೆ. ಇಲ್ಲಿ ಉನ್ನತ ಇದ್ದರು GS ಶಿವರುದ್ರಪ್ಪನವರು. ಅವರು ಇಲ್ಲಿ ಹಳೆ ವಿದ್ಯಾರ್ಥಿಗಳಾಗಿದ್ದರು. ಹೀಗೆ ನಮ್ಮಲ್ಲಿ ವಿದ್ವಾಂಸರಾದ ಇಲ್ಲೇ PN ಚಂದ್ರಶೇಖರಯ್ಯನವರು, DS ಚಂದ್ರಶೇಖರಯ್ಯನವರು ಒಳ್ಳೆ ವಿದ್ವಾಂಸರಾಗಿದ್ದಾರೆ ಹಿಂದೆ. ಆಮೇಲೆ ಕುಲಪತಿಗಳು ಮಲ್ಯಾಪುರ ವೆಂಕಟೇಶ್ ಅವರು ಇಲ್ಲೇ ವಿದ್ಯಾಭ್ಯಾಸ ಮಾಡಿ. ಶುಂಡಾಮಂಡಿತ ರತ್ನಪೂರ್ಣ ಕಲಶಂ ಸಿಂಹಾಸನಸ್ಥಂ ಪ್ರಭುಂ ಷಟ್ಕೋಣಾಂತ ಪದಂ ಹಿಮಾದ್ರಿತನಯಾ ಸೂನುಂ ಪ್ರಸನ್ನಾನನಂ ಲಕ್ಷ್ಮ್ಯಾಲಿಂಗಿತ ವಿಗ್ರಹಂ ತ್ರಿನಯನಂ ಭಕ್ತೇಷು ಕಲ್ಪದ್ರುಮಂ ಮಂತ್ರಾಧೀನತನುಂ ಮಹಾಗಣಪತಿಂ ವಂದೇ ಮಹೇಶಾರ್ಚಿತಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದೇ ನಾಣ್ಯದ 2 ಮುಖಗಳು. ಜ್ಞಾನ ಅಂತಕ್ಕಂಥದ್ದು ವಿಶಿಷ್ಟವಾಗಿ ಬಂದಾಗ ಅದು ವಿಜ್ಞಾನವಾಗುತ್ತೆ. ಯಾವತ್ತೂ ಕೂಡ ಹಿಂದಿನ ಋಷಿ ಪರಂಪರೆಗಳು ತಾವು ಸ್ವತಃ ವಿಜ್ಞಾನಿಗಳಾಗಿ ತಮ್ಮನ್ನು ದೇಹವನ್ನೇ ಸ್ವತಃ ವೈಜ್ಞಾನಿಕ ಪ್ರಯೋಗಗಳಿಗೆ ಹಲವು ಮುಖಗಳಲ್ಲಿ ಅಳವಡಿಸಿಕೊಳ್ಳುವುದರ ಮುಖೇನ ವಿಜ್ಞಾನದ ಹಲವು ಸತ್ಯಗಳನ್ನು ಅವರು ಎಲ್ಲರಿಗೂ ತೋರ್ಪಡಿಸಿದರು. ಮಾನವ
ಸೆಕೆಂಡಿಗೆ ಹಲವು ಜನನವಾಗ್ತಾ ಇದೆ, ಹಲವು ಶಿಶುಗಳು ಈ ಪ್ರಪಂಚದಲ್ಲಿ ಹುಟ್ಟುತ್ತಾ ಇದ್ದಾವೆ. ಅವೆಲ್ಲವರಿಗೂ ಕೂಡ ಒಂದೊಂದು ಉದ್ಯೋಗ ಅಂತಕ್ಕಂಥದ್ದು ಬೇಕೇ ಬೇಕು. ಈ ವೇದ ಸಂಸ್ಕೃತಗಳ ಅಧ್ಯಯನದಿಂದ ಏನಾಗುತ್ತೆ ಅಂದರೆ ನಮ್ಮ ಪಾರಂಪರಿಕವಾದಂತಹ ಶಿಕ್ಷಣದ ಕ್ರಮ ಅಂತಕ್ಕಂಥದ್ದು ಉಳಿಯುತ್ತೆ. ಹಾಗೂ ಕೂಡ ವಿಶೇಷವಾಗಿ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ಕೂಡ ಕೊನೆಯ ಪ್ರಯತ್ನವನ್ನು ದೇವರಿಗೆ ಬಿಡ್ತಾರೆ. ಕೊನೆಯದೊಂದು ಶಕ್ತಿ ನನಗೆ ಗೊತ್ತಿಲ್ಲದಂಥ ಒಂದಿದೆ, ಏನೋ ಒಂದಿದೆ, ಅದು ಏನು ಅಂತ, ಅದು ಅಣುವಾಗಿರ್ಬೋದು, ತ್ರಿಸರೇಣು ಆಗಿರ್ಬೋದು, ಪರಮಾಣು ಆಗಿರ್ಬೋದು, ಪರಮಾತ್ಮನೇ ಆಗಿರ್ಬೋದು, ಯಾವುದೋ ಒಂದು ಶಕ್ತಿ ಇದೆ ನನಗೆ ಗೊತ್ತಿಲ್ಲದ್ದು ನನ್ನನ್ನು ಬಿಟ್ಟು ಒಂದು ಕೆಲಸ ಮಾಡುತ್ತಲ್ಲ, ಅದನ್ನು ದೇವ ಅಂತ ಕರೆದು ದೀಪ್ಯಮಾನೆ ಅಂತ ಹೇಳ್ತಾರೆ. ಬೆಳಕನ್ನು ತೋರಿಸ್ತಕ್ಕಂಥದ್ದು, ನಮಗೆ ಗೊತ್ತಿಲ್ಲದ ವಿಷಯದಲ್ಲಿ ಬೆಳಕನ್ನು ತೋರಿಸುತ್ತಲ್ಲ ಅದು ದೇವ ಅಂತ. ಸೈನ್ಸ್ ಅಂತಕ್ಕಂಥದ್ದು ಹೊರ ಜಗತ್ತಿನ ಬೆಳಕನ್ನು ತೋರಿಸಿದರೆ, ಅಧ್ಯಾತ್ಮ ಅಂತಕ್ಕಂಥದ್ದು ಒಳಗಿನ ಜಗತ್ತನ್ನು ತೋರಿಸ್ಬಿಡುತ್ತೆ. ಮನುಷ್ಯನಿಗೆ ಹೊರ ಜಗತ್ತಿನಲ್ಲಿ ಎಷ್ಟೇ ಹೋದರೂ ಕೂಡ ತೃಪ್ತಿ ಅನ್ನೋದು ಇರಲ್ಲ, ಒಳಗೆ ಹೋದಾಗ ತೃಪ್ತಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಎರಡೂ ಕಡೆ ಸಾಧನೆ ಮಾಡು ಅಂತ ಹೇಳಿದರು. ಹಾಗಾಗಿ ಅತ್ಯಂತ ಅವಶ್ಯಕವಾದದ್ದು ವೇದ ಸಂಸ್ಕೃತ ವಿಜ್ಞಾನಕ್ಕೆ, ಅದರ ತಳಹದಿಗೆ ಅತ್ಯಂತ ಅವಶ್ಯಕವಾದದ್ದು. ಯಾಕೆ ಅಂದರೆ ಮನುಷ್ಯ ಅಕ್ಷರ ಕಲಿತವನು ರಾಕ್ಷಸನಾಗಬಾರದು. ಅಕ್ಷರಾಹ ವಿಪರೀತಾ ಚೇತ್ ರಾಕ್ಷಸ ಭವತಿ ಅಂತ. ಎಲ್ಲ ಅಕ್ಷರ ಕಲಿತವರೆಲ್ಲರೂ ಕೂಡ ಅಲ್ಲೇ ಪ್ರತಿಭಟನೆಗಳೆಲ್ಲ ಆಗ್ತಾ ಇರ್ತವೆ. ನನಗದು ಗೊತ್ತಿದೆ ಅಂತಾದಾಗ ರೂಲ್ ಏನು ಅಂತ ಕೇಳಲಿಕ್ಕೆ ಹೋಗ್ತೇವೆ ನಾವು. ನನಗೇನು ಗೊತ್ತು, ಏನೋ ರೂಲ್ಗಳು ಗೊತ್ತಿದ್ದಾಗ ನೀನು ರೂಲ್ ಹೇಳೋನು ಯಾರು ಅಂತ ಕೇಳ್ತೇವೆ. ಹಾಗಾಗಬಾರ್ದು. ವಿದ್ಯಾ ವಿನಯವನ್ನು ಕೊಡುವಂತಾಗಬೇಕು ಅಂತಾದಾಗ ಆಧ್ಯಾತ್ಮಿಕ ತಳಹದಿ ಬೇಕೇ ಬೇಕು. ಹಾಗಾಗಿ ವಿಜ್ಞಾನ ಅಧ್ಯಾತ್ಮವನ್ನು ಎರಡೂ ಕೂಡ ಒಂದೇ ನಾಣ್ಯದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವನಿಗೆ ಸಾರ್ಥಕ್ಯ ಉಂಟಾಗುತ್ತೆ. ಬೇರೆಯವರಿಗೆ ತುಂಬ ಕೆಲಸ ಮಾಡ್ಬೋದು ವಿಜ್ಞಾನವಾಗಿ, ತನಗೇನು ತಾನು ಮಾಡ್ದ ಅನ್ನೋದಕ್ಕೆ ಆಧ್ಯಾತ್ಮವೇ ಬೇಕು, ವಿಜ್ಞಾನ ಸಾಧ್ಯವಿಲ್ಲ. ತನಗಾಗಿ ತಾನೇನು ಮಾಡಿಕೊಂಡ ಅಂತ ಮಾಡಿಕೊಂಡಕ್ಕೆ ಆಧ್ಯಾತ್ಮವೇ ಬೇಕು. ವಿಜ್ಞಾನ ಲೋಕಕ್ಕೆ ಬೇಕಾದಷ್ಟು ಕೊಡ್ಬೋದು, ಲೋಕಕ್ಕೆ ಬೇಕಾದಷ್ಟು ಕೊಟ್ಟು ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ, ಅದು ಕೊಡ್ತಾನೇ ಇರಬೇಕಾಗತ್ತೆ. ಆದರೆ ತನಗೆ ತಾನು ಏನು ಮಾಡ್ಕೊಳ್ಳೋಕ್ಕಿರ್ತಕ್ಕಂಥದ್ದು ಕೇವಲ 25 ವರ್ಷಗಳು. ಹಾಗಾಗಿ ಎರಡನ್ನೂ ಚೆನ್ನಾಗಿ ಅಳವಡಿಸ್ಕೊಳ್ತೀವಿ. ಈ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಸುಮಾರು ಒಂದು 10,000 ಮಕ್ಕಳು ಓದ್ತಾರೆ ಅಂತ ಕೇಳಿದ್ದೀವಿ. ಸೊ ಅಷ್ಟು ಮಕ್ಕಳಿಗೂ ಸಂಸ್ಕೃತ ಕಲಿಸ್ತಿದ್ದೀರಿ? ಸಂಸ್ಕೃತ ವಿಶ್ವವಿದ್ಯಾನಿಲಯ ಅಂತ ಇದೆ ಬೆಂಗಳೂರಿನಲ್ಲಿ. ಹಾಗೆ ಕಾಲಕ್ಕೆ ಮಾಸಿಕ ಪರೀಕ್ಷೆಗಳು, ತಿಂಗಳ ಟೆಸ್ಟ್ಗಳು, ಅರ್ಧವಾರ್ಷಿಕ ಪರೀಕ್ಷೆಗಳು, ಹಾಗೆ ವಾರ್ಷಿಕವಾಗಿ ನಡೀತಕ್ಕಂಥ ಎಕ್ಸಾಮ್ಸು, ಅದಕ್ಕೆ ಸರ್ಟಿಫಿಕೇಟ್ಸು ಎಲ್ಲವೂ, ಮಾಸ್ ಕಾರ್ಡು ಎಲ್ಲವೂ ಕೂಡ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಅನುಮೋದನೆ ಕೊಡಲ್ಪಟ್ಟು ನಡೆಯುತ್ತೆ. ಸ್ಕಾಲರ್ಶಿಪ್ಗಳು ತುಂಬ ವಿದ್ಯಾರ್ಥಿಗಳಿಗೆ ವೇದ ಸಂಸ್ಕೃತ ಓದುವವರಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಅತ್ಯಂತ ಚೆನ್ನಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೋಪವಿಲ್ಲದೆ ಚೆನ್ನಾಗಿ ನಡೆಯುತ್ತೆ. ಅದರಿಂದ ಮನುಷ್ಯ ಏನಾಗ್ತಾನೆ ಅಂದರೆ ಒಂದಿಷ್ಟು ಶ್ಲೋಕಗಳನ್ನು, ಒಂದಿಷ್ಟು ಭಾಷೆಯ ಹಿಡಿತವನ್ನು, ಎಲ್ಲ ಭಾಷೆಯಲ್ಲಿ ಪ್ರಭುತ್ವವನ್ನು ಪಡೆದುಕೊಳ್ಳಿಕ್ಕೆ ಅವನು ಮುಂದೆ ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹೋಗಲಿ, ಪ್ರಾರಂಭದಲ್ಲಿ ಒಂದಿಷ್ಟು ಭಾಷೆಗಳ ಹಿಂದಿ, ಇಂಗ್ಲೀಷ್, ಸಂಸ್ಕೃತಗಳ ಮೇಲೆ ಹಿಡಿತ ಬಂದರೆ ಅದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಈ ಪ್ರಯೋಗ ತುಂಬ ಫಲವನ್ನು ಕೊಟ್ಟಿದೆ. ಜಾತಿ ಮತ ವರ್ಗಗಳ ಭೇದಗಳಿಲ್ಲದೆ ವೇದ ಮತ್ತು ಸಂಸ್ಕೃತಗಳನ್ನು ಎಲ್ಲರಿಗೂ ಕೂಡ ಕಂಪಲ್ಸರಿ ಮಾಡಿದ್ದಾರೆ, ಕಂಪಲ್ಸರಿ ಓದಬೇಕು ಅಂತ ಮಾಡಿದ್ದಾರೆ. ಹೀಗೆ ಮಾಡಿದ್ದರಿಂದ ವಿದ್ಯಾರ್ಥಿಗಳ ಆ ಉಚ್ಚಾರಣಾ ಶೈಲಿಯಾಗಲಿ ಅಥವಾ ಅಧ್ಯಯನದಲ್ಲಿ ಏಕಾಗ್ರತೆ ಇರಲಿ, ಅದು ಹೆಚ್ಚಿನದಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಲಾಭವಾಗಿದೆ. ಅಂದರೆ ಉದಾಹರಣೆಗೆ ಈಗ ವೇದ ಸಂಸ್ಕೃತ ಮಂತ್ರ ಕಲಿತವರು ಈ ಪೂಜೆ ಇತ್ಯಾದಿ ಕಲಿತಾರಾ ಅಥವಾ ಅದಕ್ಕೆ ಬರೀ ತಮ್ಮ ಭಾಷಾ ಶುದ್ಧತೆಗೆ ಮಾತ್ರ ಕಲಿತಿದ್ದಾರೆ, ಹೇಗೆ ಅದು? ಹಾಗೇನಿಲ್ಲ, ಪೂಜೆಗೂ ಬಳಸ್ಕೊಳ್ತಾರೆ, ಮತ್ತು ತಮ್ಮ ಜೀವನಕ್ಕೂ ಕೂಡ ಬಳಸ್ಕೊಳ್ತಾರೆ. ಎರಡು ವಿಧ ನಾವು ಪ್ರಾರ್ಥನೆಗಳನ್ನು, ಶ್ಲೋಕಗಳನ್ನು, ಮಂತ್ರಗಳನ್ನು ಕಲಿಯುವುದು ಎರಡು ವಿಧ. ಒಂದು ಜೀವನದ ನಿರ್ವಹಣೆಗಾಗಿ, ಧನ ಮಾರ್ಗಕ್ಕಾಗಿ, ಧನಾರ್ಜನೆಗಾಗಿ, ಧನ ಸಂಪತ್ತನ್ನು ಪಡೆದುಕೊಳ್ಳಿಕ್ಕೆ ಒಂದಿಷ್ಟು ಬಳಸ್ಕೊಳ್ಳೋದು. ಅದನ್ನು ಹೊರತುಪಡಿಸಿ ದಿನದ ಸ್ವಲ್ಪ ಭಾಗವನ್ನು, ಅಲ್ಪ ಭಾಗವನ್ನು ನಾವು ವೈಯಕ್ತಿಕ ಪೂಜೆ ಮಾಡ್ತೇವಲ್ಲ, ನಾವು ಒಂದಿಷ್ಟು ಪ್ರೇಯರ್ ಮಾಡ್ತೇವಲ್ಲ, ಅದಕ್ಕೆ ಬೇಕಾಗುತ್ತೆ
ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೇಸ್ಮೆಂಟ್ ಫೌಂಡೇಶನ್ನ ಇದು ಎಲ್ಲರಿಗೂ ಕೂಡ ಇಲ್ಲಿ ಆಗತ್ತೆ. ಅವನು ಪ್ರತಿಯೊಬ್ಬನು ಅವನಿಗೆ ಅವನ ಸಂಸಾರ ನಿರ್ವಹಣೆಗಾಗಲಿ ಅಥವಾ ಅವನ ಜೀವನದಲ್ಲಿ ಬರ್ತಕ್ಕಂತಹ ಸುಖ ದುಃಖಗಳ ಒಂದು ತೊಳಲಾಟಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ದೇವರನ್ನು ಆಶ್ರಯಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಸ್ತೋತ್ರಗಳು, ವಚನಗಳು, ಭಜನೆಗಳು, ಮಂತ್ರಗಳು, ಪೂಜೆ ಪುರಸ್ಕಾರಗಳು ಅದೆಲ್ಲದಕ್ಕೊಂದು ಬೇಸ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ 6ನೇ ತರಗತಿಯಿಂದ 10ನೇ ತರಗತಿ ಒಳಗೆ ಎಲ್ಲ ಮಕ್ಕಳಿಗೂ ಭೇದ ಭಾವವಿಲ್ಲದೆ ನಡೆಯುತ್ತೆ. ಇವ್ರಿಗೆ ಡ್ರೆಸ್ ಕೋಡ್ ಇದೆ ಈ ಥರ. ಹೌದು. ಆ ಸತ್ಯೇ ನರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮಧ್ಯಂಚ ಹಿರಣ್ಯಯೇನ ಸವಿತಾರತೇನ ದೇವೋ ಯಾತಿ ಭುವನ ವಿಪಶ್ಯನ್ನ ಅಗ್ನಿಂ ಧೋತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕೃತಂ ಪ್ರಜುರ್ರಾಯ ಪ್ರಚೇತಸೆ ಮೇಢಷ್ಟಮಾಯ ತವ್ಯಸೆ ಅಧಿದೇವತಾ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಟಿಯಂ ಭವಾವಾಚಸ್ಯ ಸಂಗತೆ ಅತ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ವೇಷಜ ಅಗ್ನಿಂಚ ವಿಶ್ವಶಂಭುವಮಾಪಶ್ಚ ವಿಶ್ವವೇಷಜೆ ಗೌರಿ ವಿಮಾಯ ಸಲಿಲಾನಿ ದಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂಷೇ ಸಹಸ್ರಾಕ್ಷರಾ ಪರಮೇಭ್ಯೋ ಮನ್ನ ಅಧಿದೇವತಾ ಪ್ರತ್ಯಧಿದೇವತಾ ಗೌರಿ ಸಹಿತಾಯ ಸೋಮಗ್ರಹಾಯ ನಮಃ. ಚಂದ್ರ ಕರ್ಕಟಕ ಪ್ರಭುಸ್ಥಿತ ನಿಪಶ್ಚಾತ್ರೇಯ ಗೋತ್ರೋದ್ಭವಃ ಆಗ್ನೇಯಶ್ಚತುರಶ್ರವಾರುಣಮುಖಶ್ಚಾಪೋ ಹಿಮಾದೇಶ್ವರಃ ಷಟ್ಸಪ್ತಾಮಿದಶೈಕಶೋಭನಕರೋ ನಾರೇ ಪುದಾರ್ಕಪ್ರಿಯಃ ಸ್ವಾಮೀಯಾಮಿ ನಿಮಃಪಲಾಶಸವಿಧ ಕುರ್ಯಾತ್ ಸದಾ ಮಂಗಳಂ. ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ತರಗತಿಯಲ್ಲಿ ಓದ್ತಾರೆ. ಇಲ್ಲಿ ಅಂದರೆ ವಿದ್ಯಾಲಯದಲ್ಲಿ ಅವಕಾಶ, ಅಂತಹ ಅವಕಾಶಗಳಲ್ಲಿ ಇಲ್ಲಿ ಸಂಸ್ಕೃತ ಪಾಠಶಾಲೆಗಳು 2 ಪಾಠಶಾಲೆಗಳು ಅಂದರೆ ಜನರಲ್ ಎಜುಕೇಷನ್ನಲ್ಲಿ ಅಪ್ ಟು PU ವರೆಗೆ 6ನೇ ಕ್ಲಾಸಿಂದ PU ವರೆಗೆ ಯಾವ ರೀತಿಯ ಒಂದು ಜನರಲ್ ಎಜುಕೇಷನ್ ಇರುತ್ತೋ ತತ್ಸಮಾನವಾಗಿ ಇಲ್ಲಿ ವೇದಗಳನ್ನು ಸಂಸ್ಕೃತಗಳನ್ನು ಓದ್ತಾರೆ. ಇವರು BA ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಾಗಿದ್ದಾರೆ. ಜಾತವೇದಸೆ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ ಉರ್ವೇ ಭವಾತೋಕಾಯತನಯಾಯ ಶಯ್ಯೋಃ ವಿಶ್ವಾನಿ ನೋ ದುರ್ಗಃ ಜಾತವೇದಃ ಸಿಂಧುನ್ನನಾವಾದುರಿತಾತಿ ಪರ್ಷೇ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಅಸ್ಮಾಕಂ ಭೋಜ್ಯಪಿತಾ ತನೂನಾಂ ಪೃತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಹುವೇಮ ಪರಮಾಸದಸ್ತಾತ್ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಕ್ಷಾಮಧ್ಯೇವೋ ಅತಿದುರಿತಾತ್ಯಗ್ನಿಃ ಪ್ರತ್ನೋಷಿ ಕಮೀಡ್ಯೋ ಅಧ್ವರೇಷು ಸನಾಚ್ಚ ಹೋತಾನವ್ಯಶ್ಚ ಸತ್ಸೇ
स्वाञ्चाग्ने तनुवं विप्रयस्वास्मभ्यं च सौभगमायजस्व गोभिर्जुष्टमयुजो निषिक्तं तवेन्द्रविष्णोरनुसञ्चरेम नाकस्य पृष्ठमभि संवसानो वैष्णवीं लोकैहमादयन्ताम् ॐ कात्यायनाय विद्महे कन्याकुमारि धीमहि तन्नो दुर्गिः प्रचोदयात् ॐ शान्ति शान्ति शान्तिः यं शैवासमुपासते शिव इति ब्रह्मेति वेदान्तिनः बौद्धा बुद्ध इति प्रमाणपटवः कर्तेति नैयायिकाः अर्हन्नित्यथ जैनशासनरताः कर्मेति मीमांसकाः सोऽयं वो विदधातु वाञ्छितफलं ತ್ರೈಲೋಕ್ಯನಾಥೋ ವಿಭುಃ. ದೇವನೊಬ್ಬ ನಾಮ ಹಲವು. ಏಕೋ ದೇವ ಕೇಶವೋ ವಾ ಶಿವೋ ವಾ. ಒಬ್ಬನೇ ದೇವನು ಕೇಶವ ಅಂತ ಕೆಲವರು ಕರೀತಾರೆ, ಕೆಲವರು ಶಿವ ಎಂಬುದಾಗಿ ಕರೀತಾರೆ. ಈ ಒಂದು ಪ್ರಾರ್ಥನಾ ಶ್ಲೋಕದಲ್ಲಿ ಏನು ಹೇಳುತ್ತೆ ಅಂದರೆ, ಯಂ ಶೈವಾಸಮುಪಾಸತೆ ಶಿವ ಇತಿ. ಶೈವನ ಅನುಯಾಯಿಗಳು, ಶಿವನ ಸಂಬಂಧದಲ್ಲಿ ಆರಾಧನೆ ಮಾಡುವಂಥವರು ಅಥವಾ ಶಿವನನ್ನು ಗಾಢಾಗಿ ಯಾರು ನಂಬ್ತಾರೋ, ಶಿವನೇ ಪರಮದೈವ, ಅವನಿಂದಲೇ ಎಲ್ಲ ಸರಿ ಅಂತ ಯಾರು ನಂಬುತ್ತಾರೋ ಅವನು ಶಿವ 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 ಎಂಬುದಾಗಿ ಹೇಳ್ತಾರೆ. ಯಂ ಶೈವಾಹ ಶಿವ ಇತಿ. ಯಾರು ಶಿವ ಶಿವ ಎಂದು ಹೇಳುತ್ತಾರೋ ಅವರನ್ನು ಶೈವರು ಎಂಬುದಾಗಿ ಹೇಳಿದೆ ಜಗತ್ತು. ಯಂ ಶೈವಾಸಮುಪಾಸತೆ ಶಿವ ಇತಿ. ಶೈವಾಹ ಇತಿ ಉಪಾಸತೆ. ಶೈವರು ಶಿವ ಇತಿ ಉಪಾಸತೆ, ಶಿವ ಎಂಬುದಾಗಿ ಉಪಾಸನೆಯನ್ನು ಮಾಡುತ್ತಾರೆ. ಅವರನ್ನು ಶೈವಾಹ ಇತಿ ಬೋಧ್ಯತೆ. ಆಯಿತಾ? ಯಂ ಶೈವಾಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ. ಅದೇ ಪರಮಾತ್ಮ ತತ್ವವನ್ನು, ಅದೇ ಪರಮಾತ್ಮನನ್ನು ವೇದಾಂತಿಗಳು ಬ್ರಹ್ಮ, ಪರಬ್ರಹ್ಮ ಎಂಬುದಾಗಿ ಕರೆದು. ಪರಬ್ರಹ್ಮನೂ ಒಂದೇ, ಶಿವನು ಒಂದೇ. अतो जायागश्च परशः पादस्य विश्वभूतानि त्रिपादस्य व्रतं देवे त्रिपादद्वावुदैः परशः पादस्येह भवात् पुनः ततो वे
यददुः कतिदाल् प्रकल्पयन् मकं किमस्य कौ